ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ನನ್ನ ಮಗಳು ಬಂದಳು, ಊರಿಗೆ ಕಳಿಸಿದ್ದೆ. ಸೊ ಇವತ್ತು ಮಗನಿಗೆ ಮುಡಿ ಇತ್ತು, ಹಾಗಾಗಿ ಪಾಪುನೂ ಇರಲಿ ಅಂತ ಹೇಳಿ ಕರೆಸ್ಕೊಂಡಿದ್ದೀನಿ. ತಂಗಿ ಬಂದಿದ್ಲು, ತಂಗಿ ಪಾಪು ಹಬ್ಬ 3 ಜನ ಬಂದರು. ಸೊ ಇವಾಗ ಸಂಜೆ ಆಗಿದೆ. ಸೊ ಈವ್ನಿಂಗ್ ಕೊಡೋಣ ಅಂತ, ಬೆಳಗ್ಗೆ ತುಂಬ ಬಿಸಿಲಿರುತ್ತಲ್ಲ, ಸೊ ಬೇಡ ಅವನಿಗೂ ಮುಡಿ, ಈವ್ನಿಂಗ್ ಆಯಿತು ಅಂತಂದರೆ ಆರಾಮಾಗಿ ಮಾಡಿಸ್ಕೊತಾನೆ, ಸ್ನಾನ ಮಾಡಿಸೋಕ್ಕೂ ಈಸಿ ಆಗುತ್ತೆ. ಸಾಯಂಕಾಲ ಆಯಿತು ಅಂತಂದರೆ ಸೊ ಹಾಗಾಗಿ ನಾನು ಕೂಡ ರೆಡಿ ಆಗಿದ್ದೀನಿ. ಪಾಪು ಮಲಗಿದ್ಲು, ಹಾಗಾಗಿ ಸ್ವಲ್ಪ ಡಲ್ ಆಗಿದ್ದಾಳೆ. ಇವಾಗ ಹೋಗಬೇಕು. ಇಲ್ಲೇ ಮುಡಿ ನಂಜುಂಡೇಶ್ವರ ಟೆಂಪಲ್ಲು, ಹಾಗಾಗಿ ಒಂದು 2-3 ಮಿನಿಟ್ಸ್ ಆದರೆ ರೀಚ್ ಆಗಿಬಿಡ್ತೀವಿ. ಹಾಗಾಗಿ ಟೈಮ್ 4:30 ಏನೋ ಆಗ್ತಾ ಬಂತು. ಸೊ ಇವಾಗ ಹೋಗೋಣ. ಇವಾಗ ಮುಡಿ ಟೈಮ್ ಕರೆಕ್ಟಾಗಿರುತ್ತೆ, ಜೊತೆಗೆ ಪೂಜೆನೂ ಈವ್ನಿಂಗು ಚೆನ್ನಾಗಾಗುತ್ತೆ, ಮಾಡಿಸ್ಕೊಂಬರೋಣ ಅಂತ. ಹಾಗೆ ವ್ಲಾಗ್ನೂ ಕೂಡ ಶುರು ಮಾಡೋಣ ಅಂತ ಹೇಳಿ ವ್ಲಾಗ್ನ ಶುರು ಮಾಡಿದ್ದೀನಿ. ತಂಗಿ ಕೂಡ ಬಂದಿದ್ದಾಳೆ. ಸೊ ಈಗ ಹೋಗಬೇಕು. ಬನ್ನಿ, ಇವತ್ತು ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಡಿ ಮಾಡಿಸೋದ್ರಿಂದ ಪಾಪುಗೆ ಲಾಸ್ಟ್ ಟೈಮು ಟ್ರೆಂಡ್ಸಿಗೆ ಹೋಗಿದ್ದಾಗ ಹೊಸ ಬಟ್ಟೆ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಅಪ್ಪ ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಕೂರಬೇಕು ಮುಡಿಗೆ. ಅವನು ಮಾಡಿಸ್ಕೊಳ್ಳಲ್ಲ, ಕಾಮನಾಗಿ ಅಳ್ತಿರ್ತಾನೆ. ಅವನಿಗೆ ಹೇರ್ ಸ್ಟೈಲ್ ಮಾಡಿಸ್ಕೊಬೇಕಂತ ಸಿಕ್ಕಾಬಟ್ಟೆ ಇಷ್ಟ. ಹಾಗಾಗಿ ಸ್ಟಾರ್ಟಿಂಗೇ ಬೇಡ ಅಂತಿದ್ದ. ಸೊ ಅವರು ಕೂಡ ಇಟ್ಕೊಂಡು ಮಾಡಿಸಿದ್ರೆ ಅವರು ಸ್ನಾನ ಮಾಡಬೇಕಲ್ಲ, ಹಾಗಾಗಿ ಎಲ್ರಿಗೂ ಕೂಡ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮಿಸ್ಸಾಗಿ ಹತ್ತಿರ ವಾಮಿಟ್ ಸೆನ್ಸೇಷನ್ ಆಯಿತು ಅಂತಂದರೆ ಇರಲಿ ಅಂತ ಹೇಳಿ ಎಕ್ಸ್ಟ್ರಾ 1-2 ಪೇರ್ಸ್ ಬಟ್ಟೆಗಳು ತೊಗೊಂಡು ಈಗ ಹೊರಟ್ವಿ. ಅಪ್ಪ ಇರಲಿಲ್ಲ, ಅಪ್ಪ ಸಿಟಿಗೆ ಹೋಗಿದ್ರು. ಆ ಕಡೆಯಿಂದನೇ ಬರ್ತೀನಿ ನಾನು, ಬನ್ನಿ ಅಂತ ಹೇಳಿ. ಟೆಂಪಲಿಗೆ ರೀಚ್ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾವು ಮುಡಿಕಟ್ಟೆಗೆ ರೀಚ್ ಆಗೋ ಟೈಮಲ್ಲಿ ನಂಜುಂಡೇಶ್ವರನಿಗೆ ತೆಪ್ಪೋತ್ಸವನ ಕೂಡ ರೆಡಿ ಮಾಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ಕ್ರೌಡ್ ಅಂತ ಅನ್ನಿಸ್ತಾ ಇತ್ತು. ನೈಟು ದೇವರನ್ನ ಈ ರೀತಿ ತೆಪ್ಪದಲ್ಲಿ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ, ತೆಪ್ಪೋತ್ಸವ ಅಂತ ಕೂಡ ಕರೀತಾರೆ. ಸೊ ಹಾಗಾಗಿ ಇವಾಗಿಂದನೇ ಕೂಡ ಅಲಂಕಾರನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಇಲ್ಲೆಲ್ಲ ಪ್ಲೇಸ್ ಸಿಗಲ್ಲ ನೈಟ್ ಬಂದರೆ ಅಂತ ಹೇಳಿ ಈವ್ನಿಂಗ್ಗೆ ಕೂಡ ಬಂದು ತುಂಬಾ ಪ್ಲೇಸೆಲ್ಲ ಇಟ್ಕೊಂಡೆಲ್ಲ ಕೂರ್ತಾಯಿದ್ರು. ಮುಡಿಕಟ್ಟೆ ಆಗಿದ್ದರಿಂದ ಎಲ್ಲರೂ ಒಟ್ಟಿಗೆ ಅಲ್ಲಿಗೆ ಹೋಯ್ತು ಅಂತಂದರೆ ಸ್ನಾನ ಮಾಡಬೇಕಾಗುತ್ತೆ ಅಂತ ಹೇಳಿ ಅಪ್ಪ, ಹಸ್ಬೆಂಡ್, ಪಾಪು 3 ಜನ ಹೋದರು. ಇವತ್ತು ನೈಟು ತೆಪ್ಪೋತ್ಸವ, ಹಾಗಾಗಿ ಆಲ್ರೆಡಿ ಕೂರಿಸಿ ತೆಪ್ಪೋತ್ಸವ ಮಾಡ್ತಾರೆ ಸಾಯಂಕಾಲ. ಸೊ ಈಗಲೇ ಆಲ್ಮೋಸ್ಟು ತುಂಬಾ ಕ್ರೌಡ್ ಆಗಿದೆ ತೆಪ್ಪೋತ್ಸವ ನೋಡೋಕ್ಕೆ. ಮಗನ್ನ ಮುಡಿ ಕರ್ಕೊಂಡು ಹೋಗಿರೋದ್ರಿಂದ ಸೊ ಇಲ್ಲೇ ಕೂರೋಣ, ರೆಡಿ ಮಾಡೋದು ನೋಡೋಣ. ಒಂದ್ಸಲ ನಾನು ಬಂದಿರಲಿಲ್ಲ ತೆಪ್ಪೋತ್ಸವ ನೋಡೋಕ್ಕೆ, ಹಾಗಾಗಿ ರೆಡಿ ಮಾಡ್ತಾ ಇದ್ದಾಳಲ್ವ. ಸೊ ಇಲ್ಲೇ ಕಟ್ಟೆ ಹತ್ರ ಕೂರೋಣ ಅಂತ ಹೇಳಿ ಕೂತ್ಕೊಂಡಿದ್ವಿ. ಇಲ್ಲಿ ಊರಿಂದ ಬಂದಿರೋದ್ರಿಂದ ಮತ್ತೆ ಊರಿಗೆ ಕಳಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ಸಪ್ಪೆ ಆಗ್ಬಿಟ್ಟವಳೆ. ಊರಿಗೆ ಹೋಗ್ತಾ ಊರಿಗೆ ಹೋಗ್ತಾ ಹೋಗ್ತಾ ಹೋಗಲ್ಲ ಅಂತವಳು. ಆಲ್ಮೋಸ್ಟ್ ಲೇಟ್ ಆಗುತ್ತೆ, 8 ಗಂಟೆ ಆ ಟೈಮಿಗೆ ತೆಪ್ಪೋತ್ಸವ ಮಾಡ್ತಾರೆ. ಬಟ್ ಇನ್ನೂ ಲೇಟು, ಪೂಜೆ ನಡೀತಾ ಇದೆ. ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ನೋಡೋಣ, ಆಲ್ಮೋಸ್ಟ್ ಕ್ರೌಡ್ ಆಗ್ಬಿಡುತ್ತೆ ಅನಿಸುತ್ತೆ ನೈಟು ಬರೋ ತನಕ. ಆದರೆ ಹೋಗಬೇಕು, ನೋಡೋಣ. ಹಸ್ಬೆಂಡ್ ಕೇಳ್ತೀನಿ, ನಮ್ಮ ಸ್ಕೂಲಿಗೆ ಹೋಗೋದ್ರಿಂದ ಏನಾದರೂ ಒಂಥರ ಆತಂಕ ಇರುತ್ತಲ್ವ, ಅಳ್ತಿರ್ತಾನೋ ಏನೋ ಅಂತ ಹೇಳಿ ಮುಡಿಕಟ್ಟೆ ಹತ್ರ ಕೂಡ ಬಂದ್ವಿ. ಸ್ವಲ್ಪ ಅಳ್ತಾ ಇದ್ದ, ಬೇಡ ಅಂತ ಹೇಳಿ. ಬಟ್ ಅವ್ರ ಅಪ್ಪನ ಹತ್ರನೇ ಕುಡಿಸ್ಕೊಂಡು ಮಾಡಿಸ್ಕೊಂಡ. ಅದೊಂದು ಸ್ವಲ್ಪ ಖುಷಿ ಆಯಿತು. ಬಟ್ ನನ್ನ ಮಗಳು ಅವನನ್ನು ನೋಡಿಕೊಂಡು ಬುಂಡ ಮಾಡಿಸ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತ ಹೇಳಿ ಸಿಕ್ಕಾಬಿಟ್ಟೆ ಅಳ್ತಾ ಇದ್ಲು. ನನ್ನ ಮಗ ಸ್ವಲ್ಪ ನೀರು ಅಂತಂದರೆ ತುಂಬಾ ಹೆದರ್ಕೊತಾನೆ. ಹಾಗಾಗಿ ಸ್ನಾನ ಮಾಡಿಸ್ಕೊಳ್ಳೋಕ್ಕೆ ಸರಿಯಾಗಿ ಕೂರ್ತಾನೆ ಇರಲಿಲ್ಲ, ಸಿಕ್ಕಾಬಿಟ್ಟೆ ಅಳ್ತಿದ್ದ. ಹಾಗಾಗಿ ಅಪ್ಪ, ನನ್ನ ಹಸ್ಬೆಂಡ್ ಇಬ್ಬರು ಸೇರಿಸ್ಕೊಂಡು ಕೂರಿಸಿ ಒಬ್ಬರು ಹಿಡ್ಕೊಂಡು ಒಬ್ಬರು ಸ್ನಾನ ಮಾಡಿಸ್ತಾಯಿದ್ರು. ಇಲ್ಲೆಲ್ಲ ತುಂಬಾ ಸ್ಕಿಡ್ ಆಗುತ್ತೆ, ಯಾಕಂತಂದ್ರೆ ನೀರು ಯಾವಾಗಲೂ ಈ ಕಟ್ಟೆ ಹತ್ರ ಎಲ್ಲ ನಿಲ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಪಾಚಿ ಕಟ್ಟಿರೋ ಚಾನ್ಸಸ್ ಇರುತ್ತೆ. ಮಕ್ಕಳನ್ನೂ ಅಷ್ಟೇ ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾರಲ್ಲ, ಈ ಥರ ಎಲ್ಲ ಕರ್ಕೊಂಡು ಹೋದಾಗ ಸಮ್ಟೈಮ್ ಸ್ಕಿಡ್ ಆಗಿ ಬೀಳೋರೇ ಹೆಚ್ಚು ಇಲ್ಲಿ. ಹಾಗಾಗಿ ಮಕ್ಕಳಿದ್ದಾಗ ಸ್ವಲ್ಪ ಆದಷ್ಟು ಕೇರ್ ಆಗಿ ನೋಡ್ಕೊಳ್ಳಿ.
ಕೂಲ್ ಆಯ್ತಿಲ್ವಾ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮುಡಿಯೆಲ್ಲ ಆಯಿತು. ಇವಾಗ ದೀಪೋತ್ಸವ ರೆಡಿ ಮಾಡ್ತಿರೋದ್ರಿಂದ ದೇವಸ್ಥಾನ ಹತ್ರ ಹೋಗಬೇಕು. ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗಬೇಕು. ನನ್ನ ಹಸ್ಬೆಂಡ್ ಏನಾದರೂ ಇರೋಣ ಅಂತಂದರೆ ತೆಪ್ಪೋತ್ಸವ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮುಡಿ ಮಾಡ್ಸೋಕ್ಕೆ ಇಷ್ಟ ಇರಲಿಲ್ಲ. ಸೊ ಫೈನಲಿ ಮುಡಿ ಮಾಡಿಸಿದ್ವಿ. ತುಂಬ ದಿನದಿಂದ ಅಂದ್ಕೊಂಡ್ವಿ. ಈಗ ಬೇಸಿಗೆ ಇರೋದ್ರಿಂದ ಮುಡಿ ಮಾಡಿಸಿದ್ರೆ ಒಳ್ಳೆಯದು. ಇಲ್ಲಾಂದರೆ ಹೇರ್ ಫಾಲು ಮಕ್ಕಳಿಗೆಲ್ಲ ಶುರುವಾಗ್ಬಿಡುತ್ತೆ. ಕೂರ್ಸಲ್ಲ ಅವರು ಅನಿಸುತ್ತೆ. ಹೋಗುವ ಚೆನ್ನಾಗಿದೆಯಾ? ತಗೋಣ ಬಾ. ಅವನು ಫೈರ್ ಇಂಜಿನಿಯರ್ ಆಗ್ಬೇಕಂತ. ಸಾಯಂಕಾಲ ತೆಪ್ಪೋತ್ಸವ ಇದ್ದಿದ್ದರಿಂದ ಹೆಚ್ಚು ಕ್ರೌಡ್ ಇರಲಿಲ್ಲ. ಯಾಕಂದರೆ ಇನ್ನೂ ನೈಟು ಪೂಜೆ ಎಲ್ಲ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ನೈಟೇ ಬರೋದು. ಜೊತೆಗೆ ಆಲ್ರೆಡಿ ಹೋಗಿ ಹೊಳೆ ಹತ್ರ ಎಲ್ಲ ವೆಯ್ಟ್ ಮಾಡ್ದಾ ಕೂತಿದ್ರು, ಅಲಂಕಾರ ಎಲ್ಲ ನೋಡ್ದು. ಹಾಗಾಗಿ ದೇವಸ್ಥಾನ ಕೂಡ ತುಂಬಾ ಫ್ರೀ ಇತ್ತು. ಕಾಮನಾಗಿ ಈ ಟೈಮಲ್ಲಿ ಜಾತ್ರೆ ಟೈಮಲ್ಲಿ ಏನಾದ್ರೂ ಪೂಜೆಗಳ ವಿಶೇಷ ಪೂಜೆಗಳು ಅಂತ ಮಾಡ್ತಾರೆ ದೇವಸ್ಥಾನದಲ್ಲಿ. ಸೊ ಆ ಟೈಮಲ್ಲಿ ಮಾಡಿಸಿದ್ರೆ ಮುಡಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಈ ಸಮ್ಮರ್ ಹಾಲಿಡೇಸು ಜೊತೆಗೆ ಸಿಕ್ಕಿದ್ರಿಂದ ಒಟ್ಟಿಗೆ ಮಾಡಿಸ್ಬಿಡೋಣ, 2 in 1 ಒಳ್ಳೆಯದು ಅಂತಲೂ ಹೇಳ್ತಾರೆ. ಜೊತೆಗೆ ಮುಡಿನೂ ಕೂಡ ಆಗುತ್ತೆ ಅಂತ. ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು. ಜೊತೆಗೆ ಮುಡಿ ಮಾಡಿಸಿದ್ರಿಂದ ಅಲ್ಲಿ ವಿಶೇಷ ಪೂಜೆ ಕೂಡ ಮಾಡಿಕೊಡ್ತಾರೆ, ಅರ್ಚನೆ ಕೂಡ ಮಾಡಿಸ್ಕೊಬೋದು. ಸೊ ನಾವು ಕೂಡ ಮಾಡಿಸ್ಕೊಂಡ್ವಿ. ಬಟ್ ಅವನಿಗೆ ಒಂದಷ್ಟು ಹರಕೆಗಳಿತ್ತು ಇಲ್ಲಿ. ಬಟ್ ನೆಕ್ಸ್ಟ್ ಟೈಮ್ ಮಾಡಿಸೋಣ, ವಿಶೇಷ ಪೂಜೆಗಳೆಲ್ಲ ಕ್ರೌಡ್ ಇದ್ದಾಗ ಬೇಡ. ಫ್ಯಾಮಿಲಿ ಅಮ್ಮನೂ ಬಂದಿರಲಿಲ್ಲ. ಸೊ ಅಮ್ಮನ್ನು ಕರ್ಕೊಂಡು ಹೋಗಿ ಒಟ್ಟಿಗೆ ಪೂಜೆ ಮಾಡಿಸಿದ್ರೆ ಒಂಥರ ಕಂಪ್ಲೀಟ್ ಅಂತ ಅನಿಸುತ್ತೆ ಆ ಪೂಜೆ. ಹಾಗಾಗಿ ಬೇಡ, ಜಸ್ಟ್ ಮುಡಿ ಮಾಡಿಸೋಣ. ಮುಡಿ ಏನು ಮಕ್ಕಳಿಗೆ ಇದ್ದೇ ಇರುತ್ತೆ, ಯಾವಾಗಲಾದರೂ ಬಂದು ಮಾಡಿಸ್ಕೊಳ್ಳೋಣ ಅಂತ. ಸೊ ಅವನು ತುಂಬಾ ಬೇಜಾರಾಗ್ಬಿಟ್ಟಿದ್ದ. ನಾನು ಹೇರ್ ಸ್ಟೈಲ್ ಮಾಡಿಸ್ಕೊಬೇಕಿತ್ತು. ಅವನಿಗೆ ಹೇರ್ ಕಟ್ ಎಲ್ಲ ಡಿಫ್ರೆಂಟಾಗಿ ಮಾಡಿಸ್ಕೊಬೇಕು ಅಂತ ತುಂಬ ಇಷ್ಟ ಆಯಿತು. ಬಟ್ ಸ್ಕೂಲಲ್ಲೆಲ್ಲ ಅಲೋ ಮಾಡಲ್ಲ. ಹಾಗಾಗಿ ಈ ರಜೆಗಳ ಟೈಮಲ್ಲಿ ಮಾಡಿಸ್ಕೊಬೇಕು ಅಂತ. ಬಟ್ ಮುಡಿ ಮಾಡಿದ್ದಕ್ಕೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಹಾಗಾಗಿ ಅವನಿಗಿಷ್ಟ ಈ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಸಮೋಸ, ಈ ವೆಜ್ ರೋಲ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸೊ ಕೊಡಿಸ್ಕೊಂಡು ನಾವು ಕೂಡ ಸ್ವಲ್ಪ ಸ್ನ್ಯಾಕ್ಸ್ನ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಅಂತಿವೆ ಮಹಾಲಕ್ಷ್ಮಿ ಸ್ವೀಟ್ಸ್ ಹತ್ರ ಬಂದ್ವಿ. ಸೊ ಈ ಥರ ಎಲ್ಲ ಅವನಿಗೇನಾದ್ರು ಬೇಜಾರಾದಾಗ ಅವನಿಗೆ ಇಷ್ಟ ಆಗೋಂಥ ಸ್ನ್ಯಾಕ್ಸ್ಗಳಾಗಿರ್ಬೋದು, ತಿಂಡಿಗಳಾಗಿರ್ಬೋದು ಕೊಡಿಸಿದ್ರೆ, ಯೂಶ್ವಲಿ ಮಕ್ಕಳೇ ಹಾಗೆ, ಅವನು ಅಂತ ಅಲ್ಲ ಎಲ್ಲ ಮಕ್ಕಳು ಅವ್ರು ಇಷ್ಟಪಟ್ಟು ತಿಂಡಿಗಳನ್ನ ತಿಂದರೆ ಸ್ವಲ್ಪ ಕೋಪ ಬೇಜಾರನ್ನ ಕಡಿಮೆ ಮಾಡ್ಕೊತಾರೆ. ಸೊ ಮನೆಗೆ ರೀಚ್ ಆದಮೇಲೆ ಯಾವಾಗಲೂ ನಮ್ಮ ಕಡೆ ಅಮ್ಮ ಅಪ್ಪ ಹೇಳ್ತಿರ್ತಾರೆ, ನಾವು ಎಲ್ಲೇ ಮುಡಿ ಕೊಟ್ಟರು ಕೂಡ ಮನೆಗೆ ಬಂದ ತಕ್ಷಣ ಮನೆ ದೇವ್ರ ಪೂಜೆ ಮಾಡಬೇಕು ಅಂತ. ಹಾಗಾಗಿ ಅವನಿಗೂ ಕೂಡ ಮುಖ ತೊಳ್ಸಲ್ಲ. ನಮಗೆ ಅಲ್ಲೇ ಪೂಜೆ ಎಲ್ಲ ಮಾಡಿ ಕರ್ಕೊಂಡು ಬಂದಿದ್ದರಿಂದ ಡೈರೆಕ್ಟಾಗಿ ದೇವ್ರ ಮನೆ ಹತ್ರ ಬಂದು ಅವನ ಹತ್ರ ಪೂಜೆ ಮಾಡಿಸ್ಬಿಡ್ತೀವಿ. ಸೊ ಹಂಗಾಗಿ ಈ ಸಲ ಮಾಡಿಸೋಣ. ಲಾಸ್ಟ್ ಟೈಮೆಲ್ಲ ಅವನಿಗೆ ಅಷ್ಟೊಂದು ಪೂಜೆ ಮಾಡೋಕ್ಕೆಲ್ಲ ಬರ್ತಿರ್ಲಿಲ್ಲ. ಸೊ ನಾವೇ ಕೂಡ ಮಾಡಿಬಿಡ್ತಿದ್ವಿ. ಈ ವರ್ಷದಿಂದ ಅವನಿಗೂ ಕೂಡ ಅಭ್ಯಾಸ ಆಗಲಿ, ಅವನಿಗೂ ಗೊತ್ತಾಗಲಿ ಅಂತ ಹೇಳಿ ಆ ಪೂಜೆನ ಮಾಡಿಸಿದೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡಿ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.